Welcome to my all dear English teachers. This is a special video for all the English teachers, those who are teaching English as second language in high schools. Some teachers were asking me to make a video on formative assessment. So, ಆತ್ಮೀಯ ಶಿಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಸಿ ಬೇಸ್ಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಒಂದು ವರ್ಷದಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಕೊಡಬೇಕು, ಆ ಆ್ಯಕ್ಟಿವಿಟೀಸ್ಗಳಲ್ಲಿರ್ತಕ್ಕಂತಹ ರುಬ್ರಿಕ್ಸ್ಗಳು, ಯಾವ ರುಬ್ರಿಕ್ಸ್ಗಳ ಆಧಾರದ ಮೇಲೆ ನಾವು ಆ ಆ್ಯಕ್ಟಿವಿಟೀಸ್ಗಳನ್ನು ಅಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಮ್ಮ ಬಹಳ ಶಿಕ್ಷಕ ಮಿತ್ರರು ನನ್ನನ್ನು ಮೇಲಿಂದ ಮೇಲೆ ಕೇಳ್ತಾ ಇದ್ರು. ಸೊ ಇನ್ ದಿಸ್ ಟುಡೇ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್. ಸೊ ಫಸ್ಟ್ ಲೆಟ್ ಅಸ್ ನೌ ಸಿ ವಾಟ್ ಈಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. Formative assessment is a continuous evaluation process conducted during the academic year to assess students' learning skills, participation, and overall progress. It helps the teachers identify learning gaps and prove timely feedback for improvement. ಆತ್ಮೀಯ ಶಿಕ್ಷಕರೇ, ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಇದು ಕಂಟಿನ್ಯೂಯಸ್ ಮತ್ತು ಕಾಂಪ್ರಿಹೆನ್ಷನ್ ಇವ್ಯಾಲ್ಯೂಯೇಷನ್ದು ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಭಾಗ. ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಅಡಿಯಲ್ಲಿ ನಾವು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಅಂತ ಎರಡು ರೀತಿಯಾಗಿ ಅಸೆಸ್ಸನ್ನು ಮಾಡ್ತೀವಿ. ಸೊ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಬಂದುಬಿಟ್ಟು ಇದೊಂದು ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್. ನಾವು ನಮ್ಮ ಸ್ಟೂಡೆಂಟ್ಸ್ ಲರ್ನಿಂಗ್ ಸ್ಕಿಲ್ಸ್, ಮಕ್ಕಳ ಕೌಶಲ್ಯಗಳನ್ನು, ಅವರ ಭಾಗವಹಿಸುವಿಕೆಯನ್ನು ಮತ್ತು ಓವರಾಲ್ ಪ್ರೋಗ್ರೆಸ್ಸನ್ನು ಅಸೆಸ್ ಮಾಡಲಿಕ್ಕೆ ಇವು ಶಿಕ್ಷಕರಿಗೆ ಸಹಾಯ ಮಾಡೋದಲ್ಲದೆ ಈ ಕಲಿಕಾ ಕಂದಕಗಳನ್ನು ಗುರುತಿಸಿಕೊಂಡು ಅವುಗಳಿಗೆ ಸಮಯಕ್ಕೆ ಅನುಗುಣವಾಗಿ ಒಂದು ಪರಿಹಾರ ಬೋಧನೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಶಿಕ್ಷಕರಿಗೆ ಸಹಾಯವನ್ನು ಮಾಡ್ತವೆ. ಹಾಗಾದರೆ ದ ಅಸೆಸ್ಮೆಂಟ್ ಜನರಲಿ ಇನ್ಕ್ಲೂಡ್ಸ್, ಏನೇನು ಒಳಗೊಂಡಿರ್ತದೆ ಈ ಅಸೆಸ್ಮೆಂಟ್ ಅಂತಕ್ಕಂಥದ್ದು? ಬಹಳ ಗೊಂದಲ ಇದೆ ಶಿಕ್ಷಕರಲ್ಲಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನು? ಬರೀ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾ, ಬರೀ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾ ಅಂತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಇದಕ್ಕೆ ಒಂದು ಬಹಳ ವೈಡ್ ಆಗಿರತಕ್ಕಂತಹ ಸ್ಕೋಪ್ ಇದೆ. ಸೊ ಇಲ್ಲಿ ಕ್ಲಾಸ್ ರೂಮ್ ಪಾರ್ಟಿಸಿಪೇಷನನ್ನು ಕೂಡ ನಾವು ಅಸೆಸ್ ಮಾಡ್ಬೋದು. ಸೊ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾಗಿ ಹೀಗೆ ಮಾಡಬೇಕು ಅಂತಿಲ್ಲ. ಕ್ಲಾಸ್ ರೂಮ್ ಪಾರ್ಟಿಸಿಪೇಷನ್, ಮಕ್ಕಳು ಯಾವ ರೀತಿಯಾಗಿ ನಮ್ಮ ಡೇ ಟು ಡೇ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ನಲ್ಲಿ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಯಾವ ರೀತಿಯಾಗಿ ಮಕ್ಕಳು ಭಾಗವಹಿಸ್ತಾರೆ ಅನ್ನೋದನ್ನು ಕೂಡ ನಾವು ಅಸೆಸ್ ಮಾಡ್ಬೋದು. ಅದೇ ರೀತಿಯಾಗಿ ರಿಟರ್ನ್ ಅಸೈನ್ಮೆಂಟ್ಸ್ಗಳನ್ನು ಕೊಡ್ಬೋದು. ಈಗೇನು ನಾವು ಆ್ಯಕ್ಟಿವಿಟೀಸ್ ಕೊಡ್ತೀವಿ, ಆ ರಿಟರ್ನ್ ಅಸೈನ್ಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಅಸೆಸ್ ಮಾಡ್ಬೋದು. ಜೊತೆಗೆ ಒಂದು ಪಾಠದ ತರುವಾಯ ನಾವು ಮಾಡ್ತಕ್ಕಂಥ ಯೂನಿಟ್ ಟೆಸ್ಟ್ಗಳು ಕೂಡ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಡಿಯಲ್ಲೇ ಬರ್ತವೆ. ಸೊ ಒಂದು ಯೂನಿಟ್ ಆದ ನಂತರ ಈಗೇನು ನಾವು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡ್ತಾ ಇದ್ದೇವೆ, ಆ ಯೂನಿಟ್ ಟೆಸ್ಟ್ಗಳು ಕೂಡ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಡಿಯಲ್ಲಿ ಬರ್ತವೆ. ಆಮೇಲೆ ಸಮ್ ಪ್ರಾಜೆಕ್ಟ್ಸ್, ಕೆಲವೊಂದು ಪ್ರಾಜೆಕ್ಟ್ ವರ್ಕ್ಗಳನ್ನು ನಾವು ಇಂಡಿವಿಜುವಲ್ ಆಗಿ, ಪೇರ್ ಆಗಿ, ಗ್ರೂಪ್ನಲ್ಲಿಯೂ ಕೂಡ ಮಕ್ಕಳಿಗೆ ಕೊಡ್ತೀವಿ. ಆ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸು ಕೂಡ ಫಾರ್ಮೇಟಿವ್ ಅಸೆಸ್ಮೆಂಟ್ ಒಳಗೊಂಡಿರ್ತದೆ. ಇನ್ನು ಓರಲ್ ಪ್ರೆಸೆಂಟೇಷನ್ಸ್, ಕೆಲವೊಂದು ಓರಲ್ ಪ್ರೆಸೆಂಟೇಷನ್ಸ್ ನಾವು ಅವರ ಸ್ಪೀಕಿಂಗ್ ಸ್ಕಿಲ್ಲನ್ನು ಅಸೆಸ್ ಮಾಡಲಿಕ್ಕೆ ಓರಲ್ ಅಸೆಸ್ಮೆಂಟ್ಗಳನ್ನು ಕೂಡ ನಾವು ಕೊಟ್ಟಿರ್ತೀವಿ. ಸೊ ಆ ಓರಲ್ ಪ್ರೆಸೆಂಟೇಷನ್ಗಳನ್ನು ಅಸೆಸ್ ಮಾಡಿ ಅವುಗಳನ್ನು ಕೂಡ ನಾವು ದಾಖಲೀಕರಣ ಮಾಡಿದರೆ ಅದು ಕೂಡ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗುತ್ತೆ. ಜೊತೆಗೆ ಕೆಲವೊಂದು ಪ್ರಾಕ್ಟಿಕಲ್ ವರ್ಕ್ಸ್ಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಕೊಟ್ಟಿರ್ತೀವಿ. ಆ ಪ್ರಾಕ್ಟಿಕಲ್ ವರ್ಕ್ಸು ಕೂಡ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಡಿಯಲ್ಲಿ ಬರ್ತದೆ. ಆಮೇಲೆ ವಿದ್ಯಾರ್ಥಿಗಳು ಮೇಂಟೈನ್ ಮಾಡ್ತಕ್ಕಂಥ ಫೇರ್ ಬುಕ್ಸ್, ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಫೇರ್ ಬುಕ್ಸ್ಗಳನ್ನು, ಹೋಮ್ವರ್ಕ್ಗಳನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅಸೆಸ್ ಮಾಡಿ ಅದನ್ನು ಕೂಡ ಡಾಕ್ಯುಮೆಂಟೇಷನ್ ಮಾಡಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಡಿಯಲ್ಲಿ ಇಡ್ಬೋದು. ಸೊ ಇಷ್ಟೆಲ್ಲ ಬ್ರಾಡ್ ಆಗಿರ್ತಕ್ಕಂತಹ ಸ್ಕೋಪ್ ಹೊಂದಿರತಕ್ಕಂಥ ಫಾರ್ಮೇಟಿವ್ ಅಸೆಸ್ಮೆಂಟ್ನಲ್ಲಿ ಇಂತಹ ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡಿ ಅವುಗಳನ್ನು ದಾಖಲೀಕರಣ ಮಾಡ್ಬೋದು. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ನೋಡೋದಾದರೆ, ಈ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಇಂಪ್ರೂವ್ ಲರ್ನಿಂಗ್ ಕಂಟಿನ್ಯೂಯಸ್ಲಿ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು CCEನ ಒಂದು ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟ್ ಏನಪ್ಪ ಅಂತಂದರೆ, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸು ಕಂಟಿನ್ಯೂಯಸ್ ಆಗಿ ಏನಾಗ್ತಾ ಹೋಗ್ಬೇಕು ಅಂತಂದ್ರೆ ಇಂಪ್ರೂವ್ ಆಗ್ತಾ ಹೋಗ್ಬೇಕಂಥದ್ದು. ಸೊ ಇಂಪ್ರೂವ್ ಲರ್ನಿಂಗ್ ಕಂಟಿನ್ಯೂಯಸ್ಲಿ, ಐಡೆಂಟಿಫೈ ಸ್ಟೂಡೆಂಟ್ಸ್ ಸ್ಟ್ರೆಂಗ್ತ್ಸ್ ಆ್ಯಂಡ್ ವೀಕ್ನೆಸಸ್, ಇದು ಬಹಳ ಮುಖ್ಯ. ಸೊ ಇದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸು ಕಂಟಿನ್ಯೂಯಸ್ ಆಗಿ ಮತ್ತು ಕಾಂಪ್ರಿಹೆನ್ಸಿವ್ ಆಗಿ ಇರೋದ್ರಿಂದ
ಕೆಲವು ಮಕ್ಕಳಲ್ಲಿ ಲರ್ನಿಂಗ್ ಗ್ಯಾಪ್ಸ್ಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ನಾವು ಏನು ಮಾಡಬೇಕು, ಮಕ್ಕಳನ್ನು ಅವರ ಸ್ಟ್ರೆಂಗ್ತ್ಸ್ ಏನು, ಅವ್ರ ವೀಕ್ನೆಸ್ ಏನು, ಇವುಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಶಿಕ್ಷಕರಿಗೆ ಸಹಾಯ ಮಾಡ್ತವೆ. ಸೊ ಎನ್ಕರೇಜ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಸೊ ಕೆಲವು ಸ್ಟೂಡೆಂಟ್ಸು ಪ್ಯಾಸಿವ್ ಲಿಸ್ನರ್ಸ್ ಆಗಿರ್ತಾರೆ, ಯಾವುದೇ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಅಂತಹ ವಿದ್ಯಾರ್ಥಿಗಳನ್ನು ನಾವು ಎನ್ಕರೇಜ್ ಮಾಡಲಿಕ್ಕೆ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ನಮಗೆ ಗೊತ್ತಾಗ್ತದೆ. ಯಾಕಪ್ಪ ಅಂತಂದ್ರೆ ನಾವು ನಮ್ಮ ಹಿಂದಿನ ಪದ್ಧತಿಯಲ್ಲಿ ಪಿರಿಯಾಡಿಕಲ್ ಟೆಸ್ಟ್ಗಳನ್ನು ಮಾಡ್ತಾಯಿದ್ವಿ. 3 ತಿಂಗಳಿಗೆ 6 ತಿಂಗಳಿಗೆ ಈ ರೀತಿ ಮಾಡ್ತಾಯಿದ್ವಿ. ಸೊ ಅವಾಗ ಏನಾಗ್ತಾಯಿತ್ತಪ್ಪ ಅಂತಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂತಹ ವೀಕ್ನೆಸಸ್ಗಳನ್ನು ತಿದ್ದಲಿಕ್ಕೆ ಆಗ್ತಾ ಇರಲಿಲ್ಲ, ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ CCE ಬಂದಾಗಿನಿಂದ ಮಕ್ಕಳನ್ನು ನಾವು ಎನ್ಕರೇಜ್ ಮಾಡ್ಬೋದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ಡೆವಲಪ್ ಕಮ್ಯುನಿಕೇಷನ್ ಸ್ಕಿಲ್, ಕ್ರಿಯೇಟಿವಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಮಕ್ಕಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು, ಕ್ರಿಯೇಟಿವಿಟಿಗಳನ್ನು ಅವ್ರನ್ನ ಡೆವಲಪ್ ಮಾಡ್ಬೋದು. ಮತ್ತು ಈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳು, ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಸ್ಕಿಲ್ಸ್ಗಳನ್ನು ಕೂಡ ನಾವು ಏನು ಮಾಡ್ಬೋದು, ಮಕ್ಕಳಲ್ಲಿ ಡೆವಲಪ್ ಮಾಡ್ಬೋದು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ದೇ ಅಕ್ಸೆಪ್ಟ್ ಇಟ್ ಆ್ಯಸ್ ಎ ಪ್ರಾಬ್ಲಮ್. ಸೊ ಇದನ್ನು ಸಮಸ್ಯೆಯಾಗಿ ಸ್ವೀಕರಿಸ್ತಾರೆ. ಯಾವಾಗಲೂ ಸಮಸ್ಯೆ ಅಂತಕ್ಕಂಥದ್ದು ಸುಸ್ತು ತರ್ತದೆ. ಅವರು ಅದನ್ನು ಆ್ಯಸ್ ಎ ಚಾಲೆಂಜಾಗಿ ಅಕ್ಸೆಪ್ಟ್ ಮಾಡಬೇಕು. ಆ ಚಾಲೆಂಜಾಗಿ ಅಕ್ಸೆಪ್ಟ್ ಮಾಡಿದರೆ ಈ ಸವಾಲು ಅಂತಕ್ಕಂಥದ್ದು ಮಕ್ಕಳಲ್ಲಿ ಸ್ಫೂರ್ತಿ ತರ್ತದೆ. ಸೊ ಟು ಡೆವಲಪ್ ಕಮ್ಯುನಿಕೇಷನ್, ಕ್ರಿಯೇಟಿವಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಈಸ್ ಅ ವೆರಿ ಗುಡ್ ಟೂಲ್. ಸೊ ಪ್ರೊವೈಡ್ ರೆಗ್ಯುಲರ್ ಫೀಡ್ಬ್ಯಾಕ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ನಿರಂತರವಾಗಿರ್ತಕ್ಕಂತಹ ಫೀಡ್ಬ್ಯಾಕನ್ನು ಮಕ್ಕಳ ಪ್ರೋಗ್ರೆಸ್ ಬಗ್ಗೆ, ಅವರಲ್ಲಿರ್ತಕ್ಕಂತಹ ಕೊರತೆಗಳ ಬಗ್ಗೆ ನಾವು ಪಾಲಕರೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಈ ಫಾರ್ಮೇಟಿವ್ ಅಸೆಸ್ಮೆಂಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಈ ನಮ್ಮ ಹೈಸ್ಕೂಲ್ಗಳಲ್ಲಿ ಅಂತಂದರೆ ಮೋಸ್ಟ್ ಆಫ್ ಈಗ 9th ಮತ್ತು 10th ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀವಿ. ಇವಾಗ ನಾವು ಪ್ರಿವಿಯಸ್ ಬ್ಲೂ ಪ್ರಿಂಟನ್ನು ನೋಡಿದಾಗ 8ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ 9, 10ರ ಮಾದರಿಯೊಳಗೆ ಅಸೆಸ್ಮೆಂಟ್ ಮಾಡಲಿಕ್ಕೆ ನಾವು ಬ್ಲೂ ಪ್ರಿಂಟನ್ನು ನೋಡಿದ್ದೀವಿ. ಸೊ ಟೋಟಲಿ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನು ನಾವು ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಮಾಡ್ತೀವಿ. FA1, FA2, FA3 ಮತ್ತು FA4 ಅಂತ. ಸೊ ಈಚ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ಕ್ಲೂಡ್ಸ್ ಏನೇನು ಒಳಗೊಂಡಿರ್ತದೆ ಪ್ರತಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದರೆ 2 ಆ್ಯಕ್ಟಿವಿಟೀಸ್ಗಳನ್ನು ನಾವು ಕೊಡಬೇಕು. ಈಗಾಗಲೇ ನಾನು ಹೇಳಿದಂಥ ಗ್ರೌಂಡ್ಸ್ಗಳ ಮೇಲೆ 2 ಆ್ಯಕ್ಟಿವಿಟೀಸ್ಗಳನ್ನು ಒಂದು ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಕೊಡಬೇಕು. ಒಂದು ಆ್ಯಕ್ಟಿವಿಟಿ ಬಂದುಬಿಟ್ಟು 15 ಮಾರ್ಕ್ಸ್ಗೆ ಇರುತ್ತೆ. ಸೊ ಆ 15 + 15 ಒಟ್ಟು ಆ್ಯಕ್ಟಿವಿಟೀಸ್ 2 ಆ್ಯಕ್ಟಿವಿಟೀಸ್ ಸೇರಿ 30 ಅಂಕ. ಆಮೇಲೆ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಪೀರಿಯಡ್ನಲ್ಲಿ ನಾವು ಒಂದು ಅಚೀವ್ಮೆಂಟ್ ಟೆಸ್ಟನ್ನು, ಒಂದು ರಿಟರ್ನ್ ಎಕ್ಸಾಮನ್ನು ತೊಗೋಬೋದು. ಆ 20 ಅಂಕಗಳ ಒಂದು ಅಚೀವ್ಮೆಂಟ್ ಟೆಸ್ಟು ಟೋಟಲಿ 30 + 20 50 ಮಾರ್ಕ್ಗೆ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗುತ್ತೆ. ಹೀಗೆ ಒಟ್ಟು ಥ್ರೂಔಟ್ ದ ಅಕಾಡೆಮಿಕ್ ಇಯರ್ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನು ನಾವು ಮಾಡ್ತೀವಿ. ಈಗ ಸ್ಟಾರ್ಟಿಂಗಲ್ಲಿ ಜುಲೈಯಲ್ಲಿ ಮಾಡ್ತೀವಿ. ಆಮೇಲೆ FA1, FA2 ಆದ ನಂತರ ಅಲ್ಲಿ SA1 ಬರುತ್ತೆ, ಸಂಕಲನಾತ್ಮಕ ಮೌಲ್ಯಮಾಪನ. SA1 ಆದ ನಂತರ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ 3, ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಆಗಿ ಆಮೇಲೆ SA2 ಈ ರೀತಿಯಾಗಿ ನಡೀತಿರ್ತದೆ. ಸೊ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ 50 ಮಾರ್ಕ್ಸ್ ಆದರೆ ಟೋಟಲ್ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಸೇರಿ 200 ಮಾರ್ಕ್ಸ್ಗೆ ಆಗುತ್ತೆ. ಆ 200 ಮಾರ್ಕ್ಸನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ 20 ಔಟ್ ಆಫ್ 20 ಅದು ಎಷ್ಟಾಗುತ್ತೆ ಅಂತ ಕನ್ವರ್ಟ್ ಮಾಡಿದಾಗ, ಸೊ ಇಂಟರ್ನಲ್ ಅಸೆಸ್ಮೆಂಟ್ 20 ಆಯಿತು. ಇನ್ನು ರಿಟರ್ನ್ ಎಕ್ಸಾಮ್ಗೆ 80 ಮಾರ್ಕ್ಸ್ ಇರುತ್ತೆ, ಕನ್ನಡಕ್ಕೆ 100 ಇರ್ತದೆ, ಇನ್ನು ಉಳಿದ ವಿಷಯಗಳಿಗೆಲ್ಲ 80 ಇರುತ್ತೆ. ಸೊ ಆ 80 + this 20 ಸೇರಿ ನಾವು ಮಕ್ಕಳ ಆ್ಯನ್ಯುವಲ್ ರಿಸಲ್ಟನ್ನು ಫೈನಲ್ ಮಾಡ್ತೀವಿ. ಸೊ ಈಗ ಆ್ಯಕ್ಟಿವಿಟೀಸ್ಗಳು ಹೇಗಿರಬೇಕು? ಸೊ ಮೋಸ್ಟ್ ಆಫ್ ದಿ ಆ್ಯಕ್ಟಿವಿಟೀಸು ಲ್ಯಾಂಗ್ವೇಜ್ ಬಂದಾಗ ಅಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕೊಡ್ತೀವಿ. ಸೊ ಇಲ್ಲಿ ಕಾಂಪಿಟೆನ್ಸೀಸ್ ಸಾಮರ್ಥ್ಯ ಆಧಾರಿತವಾಗಿರ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳನ್ನು ನಾವು ಇಲ್ಲಿ ಕೊಡ್ತೀವಿ. ಸೊ ಈ ನಮ್ಮ ಏನು ಲ್ಯಾಂಗ್ವೇಜ್ ಲರ್ನಿಂಗ್ ಸ್ಕಿಲ್ಸ್ ಇದ್ದಾವೆ, ಲಿಸ್ನಿಂಗು, ಸ್ಪೀಕಿಂಗು, ರೀಡಿಂಗ್, ರೈಟಿಂಗ್, ಈ ಬೇಸ್ಡ್ ನಾವೇನು ಮಾಡ್ತೀವಿ ಆ್ಯಕ್ಟಿವಿಟೀಸ್ಗಳನ್ನು ಕೊಡ್ತೀವಿ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಕೊಡೋಕ್ಕಿಂತ ಕೊಟ್ಟಂಥ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿ ಅಸೆಸ್ ಮಾಡಬೇಕಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಇಲ್ಲಿ ರುಬ್ರಿಕ್ಸ್ ಅಂದರೆ ಮಾನಕಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಸೊ ಯಾವ ಕಾಂಪಿಟೆನ್ಸಿ ಬೇಸ್ಡ್ ಆ್ಯಕ್ಟಿವಿಟಿಗೆ ಯಾವ ರೀತಿಯಾದಂತಹ ರುಬ್ರಿಕ್ಸ್ಗಳನ್ನು ಕೊಟ್ಟು ಆ ರುಬ್ರಿಕ್ಸ್ಗಳ ಆಧಾರದ ಮೇಲೆ ಮಕ್ಕಳನ್ನು ಅಸೆಸ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಲಿಸ್ನಿಂಗ್ ಸ್ಕಿಲ್ಸ್ಗೆ ರುಬ್ರಿಕ್ಸ್ ಬಂದುಬಿಟ್ಟು ಇಲ್ಲಿ ಈ ಲಿಸ್ನಿಂಗ್ ಸ್ಕಿಲ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ.
ಕೇವಲ ಒಂದು ಲಿಸ್ನಿಂಗ್ ನಾವು ಚೆನ್ನಾಗಿ ಕೊಟ್ಟರೆ ಅಲ್ಟಿಮೇಟ್ಲಿ ಆ ರಿಮೈನಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಸ್ಕಿಲ್ಸ್ಗಳು ತಾವಾಗೇ ರೂಪುಗೊಳ್ತವೆ. ಇಫ್ ವಿ ಪ್ರೊವೈಡ್ ಗುಡ್ ಲಿಸ್ನಿಂಗ್ ಮೆಟೀರಿಯಲ್, ಅಲ್ಟಿಮೇಟ್ಲಿ ಅದರ್ ಲ್ಯಾಂಗ್ವೇಜ್ ಲರ್ನಿಂಗ್ ಸ್ಕಿಲ್ಸ್ ಈ ಸ್ಪೀಕಿಂಗ್, ಒಳ್ಳೆಯ ಲಿಸ್ನಿಂಗ್ ಆದರೆ ಒಳ್ಳೆಯ ಸ್ಪೀಕಿಂಗ್ ಆಗುತ್ತೆ, ರೀಡಿಂಗ್ ಆಗುತ್ತೆ, ರೈಟಿಂಗ್ ಆಗುತ್ತೆ. ಸೊ ಈ ಲಿಸ್ನಿಂಗ್ ಸ್ಕಿಲ್ಸ್ಗೆ ರುಬ್ರಿಕ್ಸ್ ಬಂದುಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಮೇನ್ ಐಡಿಯಾ. ಈಗ ಶಿಕ್ಷಕರು ಪಾಠ ಮಾಡುವಾಗ ಅದನ್ನು ಯಾವ ರೀತಿಯಾಗಿ ಮಕ್ಕಳು ಅರ್ಥೈಸಿಕೊಂಡ್ರು ಅಂತಕ್ಕಂಥದ್ದು. ಈಗ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತಿರ್ತಾರೆ ಅಂತಂದರೆ ಜಸ್ಟ್ ಹಿಯರಿಂಗ್ ಮಾಡ್ತಿರ್ತಾರೆ. ಸೊ ಬಟ್ ಎವ್ರಿ ಹಿಯರಿಂಗ್ ಈಸ್ ನಾಟ್ ಲಿಸ್ನಿಂಗ್. ಸೊ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿಯಾಗಿ ಆಗಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಾವು ಈ ರುಬ್ರಿಕನ್ನು ಬಳಸ್ಬೋದು. ಇನ್ನು ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಸೊ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಏನು ನಾವು ಟೀಚಿಂಗನ್ನು ಮಾಡ್ತಾ ಇರ್ತೇವೆ, ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ, ಅದನ್ನು ಯಾವ ರೀತಿಯಾಗಿ ಮಕ್ಕಳು ಅರ್ಥೈಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದನ್ನು ಹೆಂಗೆ ಅಸೆಸ್ ಮಾಡ್ಬೋದಪ್ಪ ಅಂತಂದರೆ, ನಾವು ಒಂದು ವಿಷಯವನ್ನು ಟೀಚಿಂಗ್ ಮಾಡಿದ ನಂತರ ಆ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಮಕ್ಕಳದ್ದು. ಒಂದು ವಿಷಯವನ್ನು ಹೇಳಿದ ನಂತರ ಮಕ್ಕಳು ಅದನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡೋದ್ರ ಮೂಲಕ ಅಲ್ಲಿ ಕೇಳಬೇಕಾಗ್ತದೆ. ಸೊ ರೆಸ್ಪಾಂಡಿಂಗ್ ಟು ಕ್ವಶನ್ಸ್. ಇನ್ನು 4ನೇ ರುಬ್ರಿಕ್ ಬಂದುಬಿಟ್ಟು ವೊಕ್ಯಾಬ್ಯುಲರಿ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಶಬ್ದಭಂಡಾರವನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಂಡಿದ್ದಾರೆ, ಯಾವುದಾದ್ರೂ ಹೊಸ ಪದಗಳನ್ನು ಮಕ್ಕಳು ಸರಿಯಾಗಿ ತಿಳ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ಅಸೆಸ್ ಮಾಡಲಿಕ್ಕೆ ಈ ಒಂದು ರುಬ್ರಿಕ್ ಹೆಲ್ಪ್ ಆಗುತ್ತೆ. ಮತ್ತು ಅಟೆಂಟಿವ್ನೆಸ್, ನಾನು ಈಗಾಗಲೇ ಹೇಳಿದಂತೆ ಮಕ್ಕಳು ಎಷ್ಟು ಅಟೆಂಟಿವ್ ಆಗಿ ನಮ್ಮ ಪಾಠವನ್ನು ಕೇಳ್ತಾ ಇದ್ದಾರೆ. ಕೆಲವೊಬ್ಬರು ಫಿಸಿಕಲಿ ಇಲ್ಲಿ ಪ್ರೆಸೆಂಟ್ ಇರ್ತಾರೆ, ಬಾಡಿ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಅಬ್ಸೆಂಟ್ ಇರುತ್ತೆ. ಸೊ ಈ ಅಟೆಂಟಿವ್ನೆಸ್ ಅಂತಕ್ಕಂಥದ್ದನ್ನು ಅಸೆಸ್ ಮಾಡಲಿಕ್ಕೆ ಈ ಒಂದು ರುಬ್ರಿಕ್ಕು ಲಿಸ್ನಿಂಗ್ ಸ್ಕಿಲ್ಲಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಕಿಲ್ ಬಂದುಬಿಟ್ಟು ಸ್ಪೀಕಿಂಗ್ ಸ್ಕಿಲ್. ಈ ಮಾತುಗಾರಿಕೆ ಕೌಶಲ್ಯವನ್ನು ಅಸೆಸ್ ಮಾಡಲಿಕ್ಕೆ, ಮೌಲ್ಯಮಾಪನ ಮಾಡಲಿಕ್ಕೆ ಇರತಕ್ಕಂಥ ರುಬ್ರಿಕ್ಸ್ಗಳು. ಪ್ರೊನೌನ್ಸಿಯೇಷನ್, ಮುಖ್ಯವಾಗಿ ಮಾತು ಅಂತ ಬಂದಾಗ ಅಲ್ಲಿ ಉಚ್ಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ರೊನೌನ್ಸಿಯೇಷನ್ ಬೇಕು, ಯಾವ ರೀತಿಯಾಗಿ ಮಕ್ಕಳು, ಯಾಕಂತಂದರೆ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ, ಪ್ರೊನೌನ್ಸಿಯೇಷನ್ ಬೇರೆ ಇರುತ್ತೆ. ಬಿಕಾಸ್ ಇನ್ ಇಂಗ್ಲೀಷ್ ಲೆಟರ್ಸ್ ಆರ್ 26, ಬಟ್ ದೀಸ್ 26 ಲೆಟರ್ಸ್ ರಿಪ್ರೆಸೆಂಟ್ 44 ಸೌಂಡ್ಸ್. ಸೊ ಈ 44 ಸೌಂಡ್ಸ್ಗಳು ಡಿಫ್ರೆಂಟ್ ಆಗಿರೋದ್ರಿಂದ ಅದರಲ್ಲಿ ಮತ್ತು ಓವೆಲ್ ಸೌಂಡ್ಸು, ಕಾನ್ಸನೆಂಟ್ ಸೌಂಡ್ಸು, ಪ್ಯೂರ್ ಓವೆಲ್ಸು, ಡಿಪ್ತಾಂಗ್ಸು, ಹೀಗೆ ಪ್ರೊನೌನ್ಸಿಯೇಷನ್ನು ಒಂದು ಚಾಲೆಂಜಿಂಗ್ ಇರುತ್ತೆ ಇಂಗ್ಲೀಷ್ನಲ್ಲಿ. ಅದು ರೆಗ್ಯುಲರ್ ಪ್ರಾಕ್ಟೀಸ್ನಿಂದನೇ ಬರುತ್ತೆ ಮಕ್ಕಳಿಗೆ. ಸೊ ಆಮೇಲೆ ಫ್ಲೂಯೆನ್ಸಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವು ಮಕ್ಕಳು ಓದುವಾಗ ಕಟ್ ಮಾಡಿ ಓದ್ತಿರ್ತಾರೆ, ಮಾತನಾಡುವಾಗ ಕೂಡ ತಡೆ ಹಿಡಿದು ಓದ್ತಾ ಇರ್ತಾರೆ. ಸೊ ದ ಫ್ಲೂಯೆನ್ಸಿ, ಯಾವ ರೀತಿಯಾಗಿ ಫ್ಲೂಯೆನ್ಸಿ ಇದೆ ಅಂತಕ್ಕಂಥದ್ದು. ಆಮೇಲೆ ಗ್ರಾಮ್ಯಾಟಿಕಲಿ ಸ್ಪೀಚ್ ಎಷ್ಟರ ಮಟ್ಟಿಗೆ ಸರಿ ಇದೆ, ಅಲ್ಲಿ ಬರೆಸ್ತಕ್ಕಂಥ ವ್ಯಾಕರಣ, ಟೆನ್ಸ್ಗಳು, ಆಮೇಲೆ ವರ್ಡ್ ಫಾರ್ಮ್ಸ್ಗಳು ಹೇಗಿವೆ ಅನ್ನೋದನ್ನು ನಾವು ಇಲ್ಲಿ ಅಸೆಸ್ ಮಾಡಲಿಕ್ಕೆ ಗ್ರಾಮರ್. ಆಮೇಲೆ ಅಕ್ಯುರಸಿ, ಎಷ್ಟು ಅಕ್ಯುರೇಟಾಗಿ ಮಕ್ಕಳು ಮಾತನಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ವೊಕ್ಯಾಬ್ಯುಲರಿ, ಅವರು ಬಳಸ್ತಕ್ಕಂಥ ಶಬ್ದ ಭಂಡಾರ, ಕಂಟೆಕ್ಚುವಲಿ ಆ ಸಂದರ್ಭಕ್ಕನುಸಾರವಾಗಿ ಯಾವ ಯಾವ ವರ್ಡ್ಸ್ಗಳನ್ನು ಮಕ್ಕಳು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಮಕ್ಕಳು ಮಾತನಾಡುವಾಗ ಎಷ್ಟು ಕಾನ್ಫಿಡೆಂಟಾಗಿ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಕೆಲವು ಮಕ್ಕಳು ಮಾತನಾಡುವಾಗ ಭಯದಿಂದ ತಡವರಿಸಿ ಮಾತನಾಡ್ತಾ ಇರ್ತಾರೆ. ಸೊ ಕಾನ್ಫಿಡೆನ್ಸ್ ಅನ್ನು ನಾವು ಟೆಸ್ಟ್ ಮಾಡಲಿಕ್ಕೆ ಈ ಒಂದು ರುಬ್ರಿಕನ್ನು ಬಳಸ್ಬೋದು. ಆಮೇಲೆ ಕಮ್ಯುನಿಕೇಷನ್. ಸೊ ಇವಾಗ ಡಿಸ್ಕಷನ್ಸ್ಗಳಲ್ಲಿ ಕಮ್ಯುನಿಕೇಷನು ಬಹಳ ಮುಖ್ಯವಾಗಿರ್ತದೆ. ಒಂದು ರೆಗ್ಯುಲರ್ ಆಗಿರ್ತಕ್ಕಂಥ, ಫ್ಲೂಯೆಂಟ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ಬೇಕು. ಸೊ ಇಷ್ಟು ರುಬ್ರಿಕ್ಸ್ಗಳನ್ನೇ ನಾವು ಸ್ಪೀಕಿಂಗ್ ಸ್ಕಿಲ್ಲನ್ನು ಅಸೆಸ್ ಮಾಡಲಿಕ್ಕೆ ಬಳಸ್ಬೋದು. ನೆಕ್ಸ್ಟ್ ಇನ್ನು ಥರ್ಡ್ ಒನ್ ಬಂದುಬಿಟ್ಟು ರೀಡಿಂಗ್ ಸ್ಕಿಲ್. ಈ ರೀಡಿಂಗ್ ಸ್ಕಿಲ್ಲು, ಓದುವಿಕೆ ಅಂತಕ್ಕಂಥದ್ದು. ಈ ಓದುವುದು ಇದೊಂದು ಸೈಕೋಮೋಟರ್ ಸ್ಕಿಲ್. ಈ ರೀಡಿಂಗ್ ಮತ್ತು ರೈಟಿಂಗ್ಗಳು ಬಂದಾಗ ಇಲ್ಲಿ ಧ್ವನ್ಯಂಗಗಳ ಸಹಾಯದಿಂದ ಮಕ್ಕಳು ಏನು ಮಾಡಬೇಕಾಗ್ತದಪ್ಪ ಅಂತ ಓದಬೇಕಾಗ್ತದೆ. ಸೊ ಇಲ್ಲಿ ರೀಡಿಂಗ್ ಫ್ಲೂಯೆನ್ಸಿ, ಯಾವ ರೀತಿಯಾಗಿ ಸ್ಪೀಚಲ್ಲಿ ಫ್ಲೂಯೆನ್ಸಿ ಇತ್ತು ಹಾಗೆ ಓದುವಿಕೆಯಲ್ಲಿಯೂ ಕೂಡ ಫ್ಲೂಯೆನ್ಸಿ ಬೇಕು. ಇದು ನಾವು ರೀಡಿಂಗ್ ಸ್ಕಿಲ್ ಟೆಸ್ಟ್ ಮಾಡಲಿಕ್ಕೆ ಇರತಕ್ಕಂಥ ರುಬ್ರಿಕ್ಸ್ಗಳಲ್ಲಿ ರೀಡಿಂಗ್ ಫ್ಲೂಯೆನ್ಸಿ, ಪ್ರೊನೌನ್ಸಿಯೇಷನ್, ವೊಕ್ಯಾಬ್ಯುಲರಿ ಇನ್ ಕಂಟೆಕ್ಸ್ಟ್ ಮತ್ತು ಎಕ್ಸ್ಪ್ರೆಸ್ಸಿಂಗ್ ಮತ್ತು ಪಂಕ್ಚುಯೇಷನ್. ಈ ಪಂಕ್ಚುಯೇಷನ್ ಮಾರ್ಕ್ಸ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ರೋಲ್ ಪ್ಲೇ ಮಾಡ್ತವೆ. ಈಗ ಸಮ್ಟೈಮ್ಸ್ ಇಲ್ಲಿ ಸೆಂಟೆನ್ಸಸ್ಗಳು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದಾಗ ಯಾವ ರೀತಿಯಾಗಿ ಅದನ್ನು ನಾವು ಓದಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಹೇಗೆ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ದೀಸ್ 4 ರುಬ್ರಿಕ್ಸ್ ಆರ್ ಫಾರ್ ರೀಡಿಂಗ್ ಸ್ಕಿಲ್. ಇನ್ನು ಲಾಸ್ಟ್ ಒನ್ ಬಂದುಬಿಟ್ಟು ರೈಟಿಂಗ್ ಸ್ಕಿಲ್. ಸೊ ರುಬ್ರಿಕ್ಸ್ ಕಂಟೆಂಟ್ ಮತ್ತು ರಿಲೆವೆನ್ಸ್. ಸೊ ಬರವಣಿಗೆಯಲ್ಲಿ ಕೂಡ ಲೆಜಿಬಿಲಿಟಿ ಇರಬೇಕು, ಸ್ಪೀಡ್ ಇರಬೇಕು, ನೀಟ್ನೆಸ್ ಇರಬೇಕು ಅಂತದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಕಂಟೆಂಟ್ ಆ್ಯಂಡ್ ರಿಲೆವೆನ್ಸ್. ಸೊ ಕಂಟೆಂಟು ರೈಟಿಂಗ್ನಲ್ಲಿ ಆ ಕೊಟ್ಟಂಥ ಪ್ರಶ್ನೆಗೆ ಅನುಗುಣವಾದಂಥ ಕಂಟೆಂಟ್ ಇದೆಯೋ ಇಲ್ಲೋ, ಮತ್ತು ರಿಲೆವೆಂಟಾಗಿ ಮಕ್ಕಳು ಬರೆದಿದ್ದಾರೋ ಇಲ್ಲೋ. ಆಮೇಲೆ ಅಲ್ಲಿ ಇರ್ತಕ್ಕಂಥ ವೊಕ್ಯಾಬ್ಯುಲರಿಯನ್ನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ದಾರೆ, ಕೋರ್ಲೇಷನ್ ಯಾವ ರೀತಿಯಾಗಿದೆ, ಒನ್ ಆಫ್ಟರ್ ಒನ್. ಈಗ ಒಂದು
ಎಸೆ ರೈಟಿಂಗ್ ಮಾಡುವಾಗ ಮಕ್ಕಳು ಇಂಟ್ರೊಡಕ್ಷನ್ ಬರೆದಿದ್ದಾರೋ ಇಲ್ಲೋ, ಆಮೇಲೆ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಕೋರಿಲೇಟಿವ್ ಆಗಿ ಸೆಂಟೆನ್ಸಸ್ಗಳನ್ನು ಪ್ರೆಸೆಂಟ್ ಮಾಡಿದಾರೋ ಇಲ್ಲೋ, ಕನ್ಕ್ಲೂಡ್ ಯಾವ ರೀತಿ ಮಾಡಿದ್ದಾರೆ, ಇದು ಬಹಳ ಮುಖ್ಯ ಆಗಿರುತ್ತೆ. ಸೊ ಇಟ್ ಕಮ್ಸ್ ಅಂಡರ್ ಆರ್ಗನೈಜೇಷನ್. ಇನ್ನು ಥರ್ಡ್ ರುಬ್ರಿಕ್ ಬಂದುಬಿಟ್ಟು ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್. ಸೊ ಇಲ್ಲಿ ಬಳಸಿರ್ತಕ್ಕಂಥ ಗ್ರಾಮರು, ಟೆನ್ಸ್ ಆಗಿರ್ಬೋದು, ವರ್ಬ್ ಫಾರ್ಮ್ಸ್ ಆಗಿರ್ಬೋದು, ಮತ್ತು ಸೆಂಟೆನ್ಸ್ ಫಾರ್ಮೇಷನ್ಗಳು. ಸಾಮಾನ್ಯವಾಗಿ ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಫಾರ್ಮೇಷನ್ಗಳು, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಇವು ಸರಿಯಾಗಿದೆ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ಅಸೆಸ್ ಮಾಡಲಿಕ್ಕೆ ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರು. ಆಮೇಲೆ ವೊಕ್ಯಾಬ್ಲರಿ ಮತ್ತು ಲ್ಯಾಂಗ್ವೇಜ್ ಯೂಸ್. ಇಲ್ಲಿ ಬಳಸಿರ್ತಕ್ಕಂಥ ವೊಕ್ಯಾಬ್ಲರಿ ಯಾವ ರೀತಿಯಾಗಿದೆ, ಆಮೇಲೆ ಭಾಷಾ ಬಳಕೆ, ಲ್ಯಾಂಗ್ವೇಜ್ ಯೂಸ್ ಅನ್ನು ಕೂಡ ನಾವು ಈ ಒಂದು ರೈಟಿಂಗ್ ಸ್ಕಿಲ್ನಲ್ಲಿ ಈ ರುಬ್ರಿಕ್ಸ್ಗಳನ್ನು ಬಳಸಿ ಏನು ಮಾಡ್ಬೋದಪ್ಪ ಅಂತಂದರೆ ಇವುಗಳಿಗೆ ನಾವು ಅಂಕಗಳನ್ನು ನಿಗದಿ ಮಾಡಬೇಕು. ಸೊ ಒಂದು ಆ್ಯಕ್ಟಿವಿಟಿಯನ್ನು ನಾವು 15 ಮಾರ್ಕ್ಸ್ಗೆ ಅಸೆಸ್ ಮಾಡ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ಆ ಕೊಟ್ಟಂಥ ಆ್ಯಕ್ಟಿವಿಟಿನಲ್ಲಿ ಏನು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಆ ಒಂದು ರುಬ್ರಿಕ್ಗೆ ಹೆಚ್ಚು ಅಂಕ ಕೊಟ್ಟು ಒಟ್ಟು 15 ಅಂಕಗಳಿಗೆ ನಾವು ಅಸೆಸ್ ಮಾಡಬೇಕಾಗುತ್ತೆ. ಸೊ ಡಿಯರ್ ಟೀಚರ್, ಸಮ್ ಆ್ಯಕ್ಟಿವಿಟೀಸ್ಗಳನ್ನ ನೋಡೋದಾದರೆ, ಸೊ ಇಲ್ಲಿ ಆ್ಯಕ್ಟಿವಿಟೀಸ್ಗೆ ಬಂದಾಗ ಇಲ್ಲಿ ಬಳಸ್ತಕ್ಕಂಥ ಕಂಟೆಂಟ್ ಏನಿರಬೇಕಪ್ಪ ಅಂತಂದರೆ ಕ್ವಶನ್ ಪೇಪರು ಮತ್ತು ನಮ್ಮ ಏನು ಟೆಕ್ಸ್ಟ್ ಬೇಸ್ಡ್ ಕಂಟೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟರೆ, ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಬಳಸಿ ಅಲ್ಲಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ಬಳಸಿಕೊಂಡು ನಾವು ಆ್ಯಕ್ಟಿವಿಟೀಸನ್ನು ಕೊಟ್ಟರೆ, ಇದು ಕೇವಲ ಆ್ಯಕ್ಟಿವಿಟೀಸ್ ಅಷ್ಟೇ ಸೀಮಿತ ಆಗಿರಬಾರ್ದು. ಬೈ ದ ಎಂಡ್ ಆಫ್ ಡಿಸೆಂಬರ್ ಯಾವಾಗ 4 ಆ್ಯಕ್ಟಿವಿಟೀಸ್ಗಳು ಕಂಪ್ಲೀಟ್ ಆಗ್ತವೆ ಆವಾಗ ಈ ಆ್ಯಕ್ಟಿವಿಟಿ ಬುಕ್ಲೆಟ್ ಅಂತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಪಾಸಿಂಗ್ ಪ್ಯಾಕೇಜ್ ಆಗಬೇಕು. ಅಂತಂದರೆ ಆ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನೇ ಬಳಸಿಕೊಂಡು ನಾವು ಈಗಿನಿಂದಲೇ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಕೊಡಬೇಕು. ಸೊ ಇಲ್ಲಿ ಗ್ರಾಮರ್ ಮತ್ತು ವೊಕ್ಯಾಬ್ಲರಿಗೆ ಸಂಬಂಧಪಟ್ಟಂತೆ, ಯಾಕಂತಂದರೆ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 50% ಆಫ್ ಕ್ವಶನ್ ಪೇಪರು ಗ್ರಾಮರ್ ಮತ್ತು ಕಂಪೋಸಿಷನ್ ಮೇಲೆ ಇರುತ್ತೆ. ಟೋಟಲ್ 80 ಮಾರ್ಕ್ಸ್ ಆದರೆ 40 ಮಾರ್ಕ್ಸ್ ಫಾರ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಆ್ಯಂಡ್ ರಿಮೈನಿಂಗ್ 40 ಮಾರ್ಕ್ಸ್ ಫಾರ್ ಟೆಕ್ಸ್ಟ್ ಬೇಸ್ಡ್ ಕ್ವಶನ್ಸ್. ಸೊ ಹೀಗಾಗಿ ಇಲ್ಲಿ ವೈಡ್ ಸ್ಕೋಪ್ ಇರೋದರಿಂದ ನಾವು ಗ್ರಾಮರ್ ಮತ್ತು ವೊಕ್ಯಾಬ್ಲರಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ಗಳನ್ನು ಅದು ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ಬಳಸಿಕೊಂಡು ಕೊಟ್ಟರೆ ಇದು ಮಕ್ಕಳಿಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು ತಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಇಲ್ಲಿ ಮೊದಲನೇದಾಗಿ ಸಿಲೆಬಲ್ಸ್ಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸ್ ಕೊಡ್ಬೋದು. ಏನು ಮಾಡ್ಬೋದು ಇಲ್ಲಿ ಅಂತಂದರೆ, ಈ 1 ಸಿಲೆಬಲ್ಲು 2 ಸಿಲೆಬಲ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರ್ತವೆ. ಸೊ ಇವಾಗ ಒಂದು 20 to 30 ವರ್ಡ್ಸ್ಗಳನ್ನು 1 ಸಿಲೆಬಲ್ಗೆ ಒಂದು 50 ಮತ್ತು 2 ಸಿಲೆಬಲ್ಗೆ ಒಂದು 15 ಕ್ವಶನ್ಸ್ ಎಕ್ಸಾಂಪಲ್ಸ್ಗಳನ್ನು ನಾವು ರ್ಯಾಂಡಮ್ ಆಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ಟು ಹೇಳಬೇಕು. ಸಮ್ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್, ಡಿವೈಡ್ ದೆಮ್ ಇಂಟು 2 ಗ್ರೂಪ್ಸ್ ಸೊ ದ್ಯಾಟ್ ದ ವರ್ಡ್ಸ್ ಇನ್ ಈಚ್ ಗ್ರೂಪ್ ಹ್ಯಾವ್ ಸೇಮ್ ಸಿಲೆಬಲ್ಸ್ ಇನ್ ದೆಮ್. ಸೊ ಇವಾಗ 1 ಸಿಲೆಬಲ್ಗೆ ಸಂಬಂಧಪಟ್ಟಂಥ ವರ್ಡ್ಸ್ಗಳನ್ನು ಒಂದು ಕಡೆ ಮಾಡ್ತಾರೆ, 2 ಸಿಲೆಬಲ್ಗೆ ಸಂಬಂಧಪಟ್ಟಂಥ ವರ್ಡ್ಸ್ಗಳನ್ನು ಅವರು ಡಿವೈಡ್ ಮಾಡ್ತಾರೆ. ಇದು ಒಂದು ಆ್ಯಕ್ಟಿವಿಟಿ ಆಗ್ತದೆ. ನೆಕ್ಸ್ಟ್ ಇನ್ನು ಕೊಲೊಕೇಶನ್ಸು, ಇದು ಸಿಲೆಬಸ್ಸಲ್ಲಿದೆ, ಪ್ರಿವಿಯಸ್ ಬ್ಲೂ ಪ್ರಿಂಟಲ್ಲಿ ಇರಲಿಲ್ಲ. ಸೊ ಸಮ್ ವರ್ಡ್ಸ್, ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಡಬೇಕು. ಒಂದು ಬಾಕ್ಸಲ್ಲಿ ಸಮ್ ವರ್ಡ್ಸು, ಇನ್ನೊಂದು ಬಾಕ್ಸಲ್ಲಿ ಸಮ್ ವರ್ಡ್ಸು. ಸಮ್ ವರ್ಡ್ಸ್ ಆರ್ ಗಿವನ್ ಇನ್ 2 ಬಾಕ್ಸಸ್. ಚೂಸ್ 1 word from each box so that the pair of words chosen are collocatives. ಆ ಒಂದು ಜೋಡಿ ಏನಾಗಬೇಕಪ್ಪ ಅಂತಂದರೆ ಕೊಲೊಕೇಟಿವ್ ವರ್ಡ್ಸ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸಲ್ಲಿ ಸನ್ನು, ಇನ್ನೊಂದು ಬಾಕ್ಸಲ್ಲಿ ಫ್ಲವರ್ ಕೊಟ್ಟಾಗ ಅದು ಅಪ್ರೋಪ್ರಿಯೇಟ್ ಆಗಿರತಕ್ಕಂತಹ ಕೊಲೊಕೇಟಿವ್ ವರ್ಡನ್ನು ಮಕ್ಕಳು ಚೂಸ್ ಮಾಡಿ ಆ ಒಂದು ಪೇರನ್ನು ಬರೀತಾರೆ. ಸನ್ಫ್ಲವರ್, ಲ್ಯಾಂಡ್ ಲಾರ್ಡ್, ಕರ್ಲಿ ಹೇರ್, ಡೈನಿಂಗ್ ಹಾಲ್, ಈ ರೀತಿಯಾಗಿರ್ತಕ್ಕಂತಹ ಕೊಲೊಕೇಟಿವ್ ವರ್ಡ್ಸ್ಗಳನ್ನು ಅವರು ಪೇರ್ ಮಾಡಲಿಕ್ಕೆ ಈ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಂಬೈನ್ಡ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದ್ಯಾಟ್. ಇವಾಗ ಸೊ ದ್ಯಾಟ್ ಇದು ಪ್ರಿವಿಯಸ್ ಬ್ಲೂ ಪ್ರಿಂಟಲ್ಲಿ ಬಂದಿರತಕ್ಕಂಥ ಒಂದು ಗ್ರಾಮರ್ ಕ್ವಶನ್ನು. ಇಲ್ಲಿ 2 ಇಂಡಿಪೆಂಡೆಂಟ್ ಸೆಂಟೆನ್ಸಸ್ ಇರ್ತವೆ. ಈ ಸೊ ಮತ್ತು ದ್ಯಾಟ್ಗಳನ್ನು ಬಳಸಬೇಕಾಗುತ್ತೆ ನಾವು. ಸೊ ವಾಟರ್ ಈಸ್ ವೆರಿ ಕೋಲ್ಡ್, ಒಂದು ಸೆಂಟೆನ್ಸು, ಒನ್ ಕೆನಾಟ್ ಡ್ರಿಂಕ್ ಅಂತಕ್ಕಂಥದ್ದು. ಬೈ ಯೂಸಿಂಗ್ ಸೊ ದ್ಯಾಟ್ ವಿ ಹ್ಯಾವ್ ಟು ಕಂಬೈನ್ ದ ಸೆಂಟೆನ್ಸಸ್. ವಾಟರ್ ಈಸ್ ಸೋ ಕೋಲ್ಡ್ ದ್ಯಾಟ್ ಒನ್ ಕೆನಾಟ್ ಡ್ರಿಂಕ್. ಹೀಗೆ ಇಲ್ಲಿ ನಾವು ಎಕ್ಸಾಂಪಲ್ಸ್ಗಳನ್ನು ಕೊಡಬೇಕು, ಅವುಗಳನ್ನು ಸೊ ಮತ್ತು ದ್ಯಾಟ್ಗಳನ್ನು ಬಳಸಿ ಕಂಬೈನ್ ಮಾಡಲಿಕ್ಕೆ ಹೇಳಬೇಕು. ಸೊ ಇನ್ನು ಡಿ ಬಂದುಬಿಟ್ಟು ಇನ್ಫಿನಿಟಿವ್ಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸಸ್ಗಳನ್ನು ಕೊಟ್ಬಿಟ್ಟು ಇಲ್ಲಿ ಇನ್ಫಿನಿಟಿವ್ಸ್ 2 + V1 ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಆ ಒಂದು ವಾಕ್ಯದಲ್ಲಿ ಇರ್ತಕ್ಕಂತಹ 2 ಇನ್ಫಿನಿಟಿವ್ಗಳನ್ನು ಮಕ್ಕಳು ಐಡೆಂಟಿಫೈ ಮಾಡಬೇಕು. ಸೊ ಈ ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನಿಂದ ಕೊಟ್ಟರೆ ಅದು ಆ್ಯಕ್ಟಿವಿಟಿನೂ ಆಗುತ್ತೆ ಮತ್ತು ಮಕ್ಕಳಿಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು ಉತ್ತಮ ತಯಾರಿ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್.
ಇಲ್ಲಿ ಒಂದು ಕೆಲವೊಂದು ಕನ್ವರ್ಜೇಷನ್ಗಳನ್ನು ಕೊಟ್ಟು ಆ ಒಂದು ಕನ್ವರ್ಜೇಷನ್ನಲ್ಲಿ ಅಂಡರ್ಲೈನ್ ಸೆಂಟೆನ್ಸು ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಇಫ್ ಕ್ಲಾಸ್, ಈಗ ನಮಗೆ ಇಫ್ ಕ್ಲಾಸ್ ಥರ್ಡ್ ಕಂಡೀಷನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿಬಿಟ್ಟು ಎರಡು ಕ್ಲಾಸಸ್ಗಳಿರ್ತವೆ, ಒಂದು ಇಫ್ ಕ್ಲಾಸು, ಇನ್ನೊಂದು ಮೇನ್ ಕ್ಲಾಸು. ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್ ಯು ವುಡ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟ್ಯಾಂಡ್ ಅಟ್ 10 AM ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್. ಹೀಗೆ ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ಗಳನ್ನು ಬಳಸಿ ಮಾಡ್ತಕ್ಕಂತಹ ಇಫ್ ಕ್ಲಾಸ್. ಸೊ ಎಕ್ಸಾಂಪಲ್ಸ್ಗಳನ್ನು ನಾವು ಪ್ರಿವಿಯಸ್ ಕ್ವೆಶನ್ ಪೇಪರ್ನಿಂದ ಕೊಟ್ಟರೆ ಮಕ್ಕಳು ಅದನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಆ್ಯಕ್ಟಿವಿಟಿ ಮಾಡೋದ್ರ ಜೊತೆಗೆ ಪರೀಕ್ಷೆಗೆ ಕೂಡ ಅದು ತಯಾರಿಯಾಗುತ್ತೆ. ಆಮೇಲೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗಳನ್ನು ನಾವು ಆ್ಯಕ್ಟಿವ್ ವಾಯ್ಸ್ಗಳನ್ನು ಕೊಡಬೇಕು, ಮಕ್ಕಳು ಅದನ್ನು ಪ್ಯಾಸಿವ್ ವಾಯ್ಸ್ಗಳಲ್ಲಿ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಆರ್ಟಿಕಲ್ಸ್ ಬಂದುಬಿಟ್ಟು ಎ, ಆ್ಯಂಡ್ ಮತ್ತು ದ ಆರ್ಟಿಕಲ್ಸ್ಗಳು ಎಲ್ಲಿ ಬಳಸಬೇಕು, ಕಾನ್ಸೋನೆಂಟ್ ಸೌಂಡ್ಸ್ ಹಿಂದೆ ಎ ಆರ್ಟಿಕಲನ್ನು ಬಳಸಿ, ಓವಲ್ ಸೌಂಡ್ಸ್ಗಳ ಹಿಂದೆ ಆ್ಯನ್ ಆರ್ಟಿಕಲ್ ಬಳಸಬೇಕು. ಆಮೇಲೆ ಯುನಿಕ್ ಥಿಂಗ್ಸು, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸು ಇವುಗಳ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು ಅಂತಕ್ಕಂಥದ್ದು ಮಿಕ್ಸ್ಡ್ ಎಕ್ಸಾಂಪಲ್ಸ್ಗಳನ್ನು ಕೊಡೋದ್ರ ಮೂಲಕ ಅಲ್ಲಿ ಬ್ಲ್ಯಾಂಕ್ಗಳನ್ನು ಫಿಲ್ ಮಾಡಲಿಕ್ಕೆ ಕೊಡಬೇಕು. ಆಮೇಲೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಇಲ್ಲಿ ಸಂಬಂಧಪಟ್ಟಂತೆ ನಮ್ಮ ಕ್ವಶನ್ ಪೇಪರಲ್ಲಿ ಆಡ್ವರ್ಬು ಮತ್ತು ಅಡ್ಜೆಕ್ಟಿವ್ಗಳನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕೊಟ್ಟಂಥ ಸೆಂಟೆನ್ಸಲ್ಲಿ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ, ಆ ಅಂಡರ್ಲೈನ್ ಮಾಡಿದಂಥ ವರ್ಡು ಯಾವ ಪಾರ್ಟ್ ಆಫ್ ಸ್ಪೀಚ್ ಅನ್ನೋದನ್ನು ಮಕ್ಕಳು ಬರೀಬೇಕು. ಇನ್ನು ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಮತ್ತು ವರ್ಬ್ ಬಂದುಬಿಟ್ಟು ವರ್ಡ್ ಫಾರ್ಮಲ್ಲಿ ಈಗ ಬ್ಯೂಟಿ ಅಂತ ಇರುತ್ತೆ, ಬ್ಯೂಟಿಫುಲ್ ಆಗುತ್ತೆ. ಸಮ್ಟೈಮ್ಸ್ ಬ್ಯೂಟಿಫುಲಿ ಅಂತ ಕೂಡ ಅದು ಅಡ್ವರ್ಬ್ ಇದ್ದಾಗ ಆಗುತ್ತೆ. ಸೊ ಈಗ ಕರೆಕ್ಟ್ ಇದ್ದರೆ ಕರೆಕ್ಷನ್ ಆಗುತ್ತೆ, ಸಕ್ಸಸ್ ಇದ್ದರೆ ಸಕ್ಸಸ್ಫುಲಿ, ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟೆಡ್ಡು, ಇಂಟ್ರೆಸ್ಟಿಂಗು, ಹೀಗೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡು. ಆಮೇಲೆ ಕರೆಕ್ಟ್ ವರ್ಬ್ ಫಾರ್ಮ್ಸ್ಗಳನ್ನು ಕೂಡ ಇಲ್ಲಿ ಕೇಳ್ತಾರೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹೀ ಸಿ ಇಟ್ಟಿದ್ದಾಗ ಅಲ್ಲಿ ಆ ವರ್ಬ್ ಬೇಸ್ ಫಾರ್ಮನ್ನು ಕೊಟ್ಟಿರ್ತಾರೆ, ಗೋ ಅಂತ ಕೊಟ್ಟಿರ್ತಾರೆ, ಹೀ ಗೋ ಟು ಸ್ಕೂಲ್, ಆವಾಗ ಹೀ ಗೋಸ್ ಟು ಸ್ಕೂಲ್ ಅಂತ ಮಾಡಬೇಕು. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ, ಪಾಸ್ಟ್ ಟೆನ್ಸಲ್ಲಿದ್ದರೆ ಹೀ ವೆಂಟ್ ಟು ಸ್ಕೂಲ್ ಅಂತ ಮಾಡಬೇಕು. ಇನ್ನು ಕಂಟಿನ್ಯೂಯಸ್ ಟೆನ್ಸಲ್ಲಿದ್ದರೆ ಹೀ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಮಾಡಬೇಕು. ಆಮೇಲೆ ಪಾಸ್ಟ್ ಕಂಟಿನ್ಯೂಯಸಲ್ಲಿದ್ದರೆ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ. ಸೊ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ಗಳನ್ನು ಬರೀತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ನಾವಿಲ್ಲಿ ಕೊಡಬೇಕು. ಸೊ ಇನ್ನು ಜೇನಲ್ಲಿ ಬಂದುಬಿಟ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು ನಾವು ಅಡ್ಜೆಕ್ಟಿವ್ಸು ಇವೆಲ್ಲ ಹೇಳಿ ಆದ ನಂತರ ಹೇಳಿರ್ತೀವಿ. ಯಾಕಂತಂದರೆ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು ಬೇಸಿಕಲಿ ಅಡ್ಜೆಕ್ಟಿವ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂತಂದರೆ ಇಲ್ಲಿ ನಾವು ಪಾಸಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್, ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಮತ್ತು ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ಸ್ಗಳನ್ನು ಬಳಸಿ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಹೇಳ್ತೀವಿ. ಸೊ ಮಕ್ಕಳಿಗೆ 1 ಡಿಗ್ರಿನಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಚೇಂಜ್ ದ ಗಿವನ್ ಸೆಂಟೆನ್ಸಸ್ ಇಂಟು ಅದರ್ ಡಿಗ್ರೀಸ್. ಈಗ ಗೋವಾ, ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಸ್ಮಾಲ್ ಆ್ಯಸ್ ಗೋವಾ ಅಂತ ಒಂದು ಪಾಸಿಟಿವ್ ಡಿಗ್ರಿ ಕೊಟ್ಟರೆ ಮಕ್ಕಳು ಅದನ್ನು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಗೋವಾ ಈಸ್ ಸ್ಮಾಲರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕಂಪ್ಯಾರಿಟಿವ್ ಮಾಡಬೇಕು, ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಸೂಪರ್ಲೇಟಿವ್ ಮಾಡಬೇಕು. ಹೀಗೆ ಯಾವುದಾದ್ರೂ ಒಂದು ಡಿಗ್ರಿನಲ್ಲಿದ್ದಂತಹ ಒಂದು ಎಕ್ಸಾಂಪಲನ್ನು ಕೊಟ್ಬಿಟ್ಟು ಅದರ್ 2 ಡಿಗ್ರೀಸ್ಗೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಕೇಳಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ರಿಪೋರ್ಟೆಡ್ ಸ್ಪೀಚ್. ಸೊ ಇಲ್ಲಿ ನಾವು ಒಂದು ಕನ್ವರ್ಜೇಷನನ್ನು ಕೊಟ್ಟು ಆ ಕನ್ವರ್ಜೇಷನಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಆಗಿ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ಎಕ್ಸಾಂಪಲ್ಸ್ಗಳನ್ನು ಕೊಟ್ಬಿಟ್ಟು ಇಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ಮಕ್ಕಳಿಗೆ ಕೇಳಬೇಕಾಗ್ತದೆ. ಸೊ ಇಷ್ಟು ಗ್ರಾಮರ್ ಮತ್ತು ವ್ಯಾಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಕೊಡ್ಬೋದಾಗಿರ್ತಕ್ಕಂತಹ ಆ್ಯಕ್ಟಿವಿಟೀಸು. ಸೊ ಇನ್ನು ಕಾಂಪೋಸಿಷನ್ಗೆ ಬಂದಾಗ ಇಲ್ಲಿ ಕಾಂಪೋಸಿಷನ್ನಲ್ಲಿ 7 ಆ್ಯಕ್ಟಿವಿಟೀಸ್ ಬರ್ತವೆ. ಪ್ರೊಫೈಲ್ ಟು ಪ್ಯಾರಾಗ್ರಾಫ್. ಇಲ್ಲಿ ನಾವು ಒಂದು ಪ್ರೊಫೈಲನ್ನು ಕೊಟ್ಬಿಟ್ಟು ಮಕ್ಕಳಿಗೆ ಅದನ್ನು ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, ಕೊಟ್ಟಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಅದನ್ನು ಪ್ಯಾರಾಗ್ರಾಫ್ ಆಗಿ ಬರೀಲಿಕ್ಕೆ ಮಕ್ಕಳಿಗೆ ಕೇಳಬೇಕು. ಇನ್ನು ಹಿಂಟ್ಸ್ಗಳನ್ನು ಕೊಟ್ಟು, ಕ್ಲೂಸ್ಗಳನ್ನು ಕೊಟ್ಟು ಸ್ಟೋರಿ ಡೆವಲಪ್ ಮಾಡಲಿಕ್ಕೆ ಕೇಳ್ತಕ್ಕಂಥದ್ದು ಸ್ಟೋರಿ ಡೆವಲಪ್ಮೆಂಟು. ಆಮೇಲೆ ಅದೇ ರೀತಿಯಾಗಿ ಒಂದು ಪಿಕ್ಚರನ್ನು ಕೊಟ್ಬಿಟ್ಟು ಅದಕ್ಕೆ ಡಿಸ್ಕ್ರಿಪ್ಷನನ್ನು ಬರೀಬೇಕು. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕಾಗ್ತದೆ. ಇನ್ನು 4ನೇದಾಗಿ ಅನ್ಸೀನ್ ಪ್ಯಾಸೇಜ್. ಇಲ್ಲೊಂದು ಪ್ಯಾಸೇಜ್ ಇರುತ್ತೆ, ಅದರ ಕೆಳಗಡೆ 2 ಪ್ರಶ್ನೆಗಳಿರ್ತವೆ. ಆ ಪ್ಯಾಸೇಜ್ಗಳನ್ನು ಮಕ್ಕಳು ಓದಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಇನ್ನು ಎಸ್ಸೆ ರೈಟಿಂಗ್. ಈಗ ಮೋಸ್ಟ್ ಪ್ರೊಬೆಬಲಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಎಸ್ಸೆಗೆ ಫಿಕ್ಸ್ ಆಗಿರ್ತಕ್ಕಂಥ ಕೆಲವೊಂದು ಟಾಪಿಕ್ಸ್ಗಳಿದ್ದಾವೆ. ಈಗ ಪೊಲ್ಯೂಷನ್ ಮೇಲೆ ಒಂದು ಎಸ್ಸೆ ಬರುತ್ತೆ. ಪ್ರೀವಿಯಸ್ ಇಯರನ್ನು ನಾವು ನೋಡಿದಾಗ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಏರ್ ಪೊಲ್ಯೂಷನ್ ಎಸ್ಸೆ ಬಂತು. ಸೊ ಇವಾಗ ನಾವು ಏರ್ ಪೊಲ್ಯೂಷನ್ನು ಬರ್ಬೋದು, ವಾಟರ್ ಪೊಲ್ಯೂಷನ್ ಬರ್ಬೋದು. ಟೋಟಲಿ ಪೊಲ್ಯೂಷನ್ ಮೇಲೆ ಒಂದು ಎಸ್ಸೆ ಬರುತ್ತೆ. ಆಮೇಲೆ ಮಾಸ್ ಮೀಡಿಯಾ ಸಂಬಂಧಪಟ್ಟಂತೆ ಇದು ಕಂಪ್ಯೂಟರ್ ಇರ್ಬೋದು, ನ್ಯೂಸ್ ಪೇಪರ್ಸು, ಇಂಟರ್ನೆಟ್ಟು, ಮೊಬೈಲ್ ಫೋನ್ಸ್ಗಳಿಗೆ ಸಂಬಂಧಪಟ್ಟಂತೆ
ಮತ್ತು ಇನ್ ಜನರಲ್ ಆಗಿ ಇನ್ನೊಂದು ಟಾಪಿಕ್ ಮೇಲೆ ಎಸ್ಸೆ, ಹೀಗೆ 3 ಟಾಪಿಕ್ಗಳ ಮೇಲೆ ಎಸ್ಸೆ ಬಂದಿರ್ತವೆ. ಸೊ ನಾವು ಒಂದು ಟಾಪಿಕನ್ನು ಕೊಟ್ಬಿಟ್ಟು ಮಕ್ಕಳಿಗೆ ಎಸ್ಸೆ ಬರೀಲಿಕ್ಕೆ ಕೂಡ ಆ್ಯಕ್ಟಿವಿಟಿ ಕೊಡ್ಬೋದು. ಆಮೇಲೆ ಲೆಟರ್ ರೈಟಿಂಗ್, ನಮ್ಮ ಕ್ವಶನ್ ಪೇಪರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಕ್ವಶನ್ ಯಾವುದು ಅಂತಂದರೆ ಅದು ಲೆಟರ್ ರೈಟಿಂಗ್, ಲಾಸ್ಟ್ ಪ್ರಶ್ನೆ. ಸೊ ಇಲ್ಲಿ ಮಕ್ಕಳಿಗೆ ಪರ್ಸ್ನಲ್ ಲೆಟರ್ ಕೊಡ್ಬೋದು, ಅಥವಾ ಆಫೀಸಿಯಲ್ ಲೆಟರ್ಗಳನ್ನು ಕೊಟ್ಟು ಆ ಲೆಟರನ್ನು ಮಕ್ಕಳಿಗೆ ಬರೀಲಿಕ್ಕೆ ಆ್ಯಕ್ಟಿವಿಟಿನಲ್ಲಿ ಕೂಡ ನಾವು ಕೊಡ್ಬೋದು. ಆಮೇಲೆ ಎಡಿಟಿಂಗ್ ಎರರ್ಸ್, ಸೊ ದ ಫಾಲೋವಿಂಗ್ ಸೆಂಟೆನ್ಸಸ್ ಹ್ಯಾವ್ 2 ಎರರ್ಸ್, ಅವುಗಳನ್ನು ಎಡಿಟ್ ಮಾಡಿ ರೀರೈಟ್ ಮಾಡಲಿಕ್ಕೆ ಪ್ರಿವಿಯಸ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಎಕ್ಸಾಂಪಲ್ಸ್ಗಳನ್ನೇ ಕೊಟ್ಟರೆ ಮಕ್ಕಳು ಅದು ಆ್ಯಕ್ಟಿವಿಟಿನೂ ಆಗುತ್ತೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ತಯಾರಿ ಕೂಡ ಆಗುತ್ತೆ. ಸೊ ಇನ್ನು 3ನೇದಾಗಿ ಟೆಕ್ಸ್ಟ್ ಬೇಸ್ಡ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾವು ಇಲ್ಲಿ ಕೊಡ್ಬೋದು. ಈಗ ಕೋಡ್ ಫ್ರಮ್ ಮೆಮ್ರಿ, ಈಗ ನಾವು ಕೆಲವೊಂದು ನಮ್ಮ 10th ಸಂಬಂಧಪಟ್ಟಂತೆ ಈಗ ಅದು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಅಂತಕ್ಕಂಥ 2 ಪೊಯಮ್ಗಳು ಮೆಮರೈಸೇಷನ್ ಇದ್ದಾವೆ. ಆ 2 ಪೊಯಮ್ಗಳನ್ನು ನಾವು ಅವುಗಳಲ್ಲಿ ಕೆಲವೊಂದು ಸ್ಟಾಂಜಾಸ್ಗಳನ್ನು ಕೊಟ್ಬಿಟ್ಟು ಅವುಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮಕ್ಕಳಿಗೆ ಕೇಳಬೇಕು. ಸೊ ಇನ್ನು ಸಮರಿ ರೈಟಿಂಗ್, ಸೊ ಈ ಸಮರಿ ಬಂದುಬಿಟ್ಟು ನಮ್ಮಲ್ಲಿ ಈಗ 4 ಮಾರ್ಕ್ಸ್ಗೆ ಗ್ರ್ಯಾಂಡ್ ಮಾ ಕ್ಲೈಮ್ ದ ಟ್ರೀ ಆಗಿರ್ಬೋದು, ದ ಸಾಂಗ್ ಆಫ್ ಇಂಡಿಯಾ ಅಥವಾ ಜಾಜ್ ಪೊಯಮ್ 2 ಮತ್ತು ಐ ಆಮ್ ದ ಲ್ಯಾಂಡ್, ಈ ಕೆಲವೊಂದು ಸಮರೀಸ್ಗಳು ಕೇವಲ ಸಮರಿ ರೈಟಿಂಗ್ ಅಷ್ಟೇ ಅಲ್ಲ, 3 ಮಾರ್ಕ್ ಕ್ವಶನು ಮತ್ತು 2 ಮಾರ್ಕ್ ಕ್ವಶನ್ ಬರೀಲಿಕ್ಕೂ ಕೂಡ ಹೆಲ್ಪ್ ಆಗ್ತವೆ. ಸೊ ಸಮರಿ ರೈಟಿಂಗನ್ನು ಕೂಡ ನಾವು ಆ್ಯಕ್ಟಿವಿಟೀಸ್ ಕೊಡ್ಬೋದು. ಇದರ ಜೊತೆಗೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸ್ಟ್ರಾಕ್ಟ್ಗಳನ್ನು ಕೂಡ ನಾವು ಕೊಡ್ಬೋದು. ಯಾಕಂತಂದ್ರೆ ನಮಗೆ ಇಲ್ಲಿ ಬಹಳ ವೈಡ್ ಆಗಿರ್ತಕ್ಕಂಥ ಸ್ಕೋಪ್ ಇದೆ. ಯಾಕಂತಂದರೆ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಲ್ಲಿ 8 ಆ್ಯಕ್ಟಿವಿಟೀಸ್ಗಳನ್ನ ನಾವು ಕೊಡಬೇಕಾಗ್ತದೆ. ಸೊ ಆ 8 ಆ್ಯಕ್ಟಿವಿಟೀಸ್ಗಳಲ್ಲಿ ಇಷ್ಟು ಏನು ನಮ್ಮ ಸಿಲೆಬಸ್ ಇದೆ ಇದನ್ನು ನಾವು ಕವರ್ ಮಾಡಿ ಅಲ್ಲಿ ಬಳಸ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸ್ಗಳು LBAನಿಂದ ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ನಿಂದ ಆಗಿದ್ದರೆ ಅದು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಆತ್ಮೀಯ ಶಿಕ್ಷಕರು ಇಲ್ಲಿವರೆಗೆ ನಾವು ಇನ್ನೊಂದು ಏನಂತಂದರೆ ಈ ಅಸೆಸ್ ಮಾಡಿರ್ತಕ್ಕಂತಹ ಅಂಕಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಸೊ ಈಗ ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2 ಮತ್ತು ಅಚೀವ್ಮೆಂಟ್ ಟೆಸ್ಟ್. ಒಟ್ಟು ಇಲ್ಲಿ ಆ್ಯಕ್ಟಿವಿಟಿ 1ಗೆ 15 ಮಾರ್ಕ್ಸು, ಆ್ಯಕ್ಟಿವಿಟಿ 2ಗೆ 15 ಮಾರ್ಕ್ಸು, ಅಚೀವ್ಮೆಂಟ್ ಟೆಸ್ಟ್ಗೆ 20 ಮಾರ್ಕ್ಸು, ಒಟ್ಟು 50 ಅಂಕಗಳಿಗೆ ನಾವು ಇಲ್ಲಿ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡ್ತೀವಿ. ಇಲ್ಲಿ ಅದರ ಪೈಕಿ ಆ್ಯಕ್ಟಿವಿಟಿ 1ನಲ್ಲಿ 15ಗೆ ಎಷ್ಟು ಮಗು ತೊಗೋತಾನೆ, ಸೆಕೆಂಡ್ಗೆ ಎಷ್ಟು ತೊಗೋತಾನೆ, ಅಚೀವ್ಮೆಂಟ್ ಟೆಸ್ಟಲ್ಲಿ ಎಷ್ಟು ತೊಗೋತಾನೆ, ಒಟ್ಟು ಎಷ್ಟು ಅನ್ನೋದನ್ನು ಹೀಗೆ FA1, FA2, FA3, FA4ಗಳ ರೆಕಾರ್ಡನ್ನು ನಾವು ಮೇಂಟೈನ್ ಮಾಡಿ ಲಾಸ್ಟ್ಗೆ ಗ್ರ್ಯಾಂಡ್ ಟೋಟಲ್ ಬಂದುಬಿಟ್ಟು 50, 50, 50, 50 ಒಟ್ಟು 200 ಆಗುತ್ತೆ. ಆ 200 ಮಾರ್ಕ್ಗಳನ್ನು 20ಕ್ಕೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಫೈನಲ್ ಆಗಿ ಮಕ್ಕಳ ಇಂಟರ್ನಲ್ ಅಸೆಸ್ಮೆಂಟನ್ನು ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಚಾರ್ಟನ್ನು ನಾವು ಮಾಡ್ಕೋಬೇಕಾಗ್ತದೆ. ಸೊ ಇಷ್ಟು ಡಿಯರ್ ಟೀಚರ್ಸ್, ಇಷ್ಟು ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಇಲ್ಲಿವರೆಗೆ ಸುಮಾರು ಹೊತ್ತು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಬಹುಶಃ ನಿಮ್ಮ ಒಂದು ಈ 2026 ಮತ್ತು 27 ಅಕಾಡೆಮಿಕ್ ಇಯರ್ನಲ್ಲಿ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಕೊಡಲಿಕ್ಕೆ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಕಿಂಚಿತ್ತಾದರೂ ಸಹಾಯ ಆದರೆ ನಮ್ಮ ಒಂದು ಪ್ರಯತ್ನಕ್ಕೆ ಅದು ಒಂದು ಸಕ್ಸಸ್ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.